ಹಾಯ್ ಸ್ನೇಹಿತರೆ, ನಮಸ್ತೆ. ಗೌರಿ ಇನ್ಫಾರ್ಮೇಷನ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ, ನಾನು 2020-25ಕ್ಕೆ ಹೊಸ ಥರ ಡಿಫ್ರೆಂಟಾಗಿ ಒಂದು ಮನಿ ಸೇವಿಂಗ್ ಚಾಲೆಂಜ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಮಂತ್ಲಿ ಒಂದೊಂದು ಚಾಲೆಂಜ್ ತೊಗೊಳ್ಳೋಣ ಅಂತ. ಅದನ್ನೇ ಇವತ್ತು ಜನವರಿ ಮಂತಲ್ಲಿ ಯಾವ ಥರ ಚಾಲೆಂಜ್ ತೊಗೊಂಡಿದ್ದೀನಿ ಅಂತ ನಿಮಗೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಮೊದಲನೇದಾಗಿ ಡೈಲಿ ಸೇವಿಂಗ್ಸ್ ಇದೇನಪ್ಪ ಡೈಲಿ ಸೇವಿಂಗ್ಸ್ ಅಂದರೆ, 1ನೇ ತಾರೀಕಿಂದ 30ನೇ ತಾರೀಕು ಒಂದು ತಿಂಗಳಿರುತ್ತಲ್ಲ, 31 ಇದೆ ಜನವರಿಲಿ. ನಾನು ಒಂದು ದಿನ ಸ್ಕಿಪ್ ಮಾಡಿ 1ನೇ ತಾರೀಕಿಂದ 30ನೇ ತಾರೀಕು ಅಂತ ತೋರಿಸಿದ್ದೀನಿ. ಈ 1ನೇ ತಾರೀಕಿಂದ 15ನೇ ತಾರೀಕುವರೆಗೂ 30 ರೂಪಾಯಿ ಸೇವಿಂಗ್ಸ್ ಮಾಡೋ ಅಂಥದ್ದು. ಅಂದರೆ 1ನೇ ತಾರೀಕು 30, 2ನೇ ತಾರೀಕು 30, 3ನೇ ತಾರೀಕು 30, 4ನೇ ತಾರೀಕು 30, ಈ ಥರ ಡೈಲಿ 15ನೇ ತಾರೀಕುವರೆಗೂ 30 ರೂಪಾಯಿ ಸೇರಿಸೋ ಅಂಥದ್ದು. ಆಮೇಲೆ 16ನೇ ತಾರೀಕಿಂದ 30ನೇ ತಾರೀಕುವರೆಗೂ 20 ರೂಪಾಯಿ ಸೇವಿಂಗ್ಸ್ ಮಾಡೋ ಅಂಥದ್ದು. 16ನೇ ತಾರೀಕು 20, 17ಕ್ಕೆ 20, 18ಕ್ಕೆ 20, 30ಕ್ಕೆ 20, ಈ ಥರ ಸೇವಿಂಗ್ಸ್ ಮಾಡ್ಕೊಂಡು ಬರುವಂಥದ್ದು. ಈಗ 30 ರೂಪಾಯಿ ಸೇವಿಂಗ್ಸ್ ಮಾಡಿರ್ತೀವಲ್ಲ, 1ನೇ ತಾರೀಕಿಂದ 15ನೇ ತಾರೀಕುವರೆಗೂ 15 ದಿನ, ಇದು 450 ರೂಪಾಯಿ ಆಗುತ್ತೆ ಸ್ನೇಹಿತರೆ. ಹಾಗೆ 16ನೇ ತಾರೀಕಿಂದ 30ನೇ ತಾರೀಕುವರೆಗೂ 20 ರೂಪಾಯಿ ಸೇವಿಂಗ್ಸ್ ಮಾಡಿರ್ತೀವಲ್ವಾ, ಇದು ಬಂದು 15 ದಿನಕ್ಕೆ 300 ರೂಪಾಯಿ ಆಗುತ್ತೆ ಸ್ನೇಹಿತರೆ. ಒಟ್ಟು 450 + 300 750 ರೂಪಾಯಿ ಆಗುತ್ತೆ ಸ್ನೇಹಿತರೆ. ಇದು ಒಂಥರ ಈಸಿ ಆ್ಯಂಡ್ ಡಿಫ್ರೆಂಟಾಗಿ ಮನಿ ಸೇವಿಂಗ್ ಮಾಡೋ ಅಂಥದ್ದು. ಮತ್ತು ನೆಕ್ಸ್ಟ್ ಬಂದು ಕ್ಯಾಲೆಂಡರ್ ಸೇವಿಂಗು ಅಂದರೆ, ಒಂದು ಕ್ಯಾಲೆಂಡರ್ ನಾವು ಇಟ್ಕೊಂಡು ದಿನ 1ನೇ ತಾರೀಕು 1 ರೂಪಾಯಿ ಹಾಕೋವಂಥದ್ದು, 2ನೇ ತಾರೀಕು 2 ರೂಪಾಯಿ ಹಾಕೋವಂಥದ್ದು, 3ನೇ ತಾರೀಕು 3 ರೂಪಾಯಿ ಹಾಕೋವಂಥದ್ದು, ಈ ಥರ 30 ದಿನ ಹಾಕೋವಂಥದ್ದು. ಹೀಗೆ ಮಾಡಿದ್ರೆ ಇದು ಒಂಥರ ಡಿಫ್ರೆಂಟಾಗಿ ಇರುತ್ತೆ. ಮತ್ತು ನಾವು ಚಾಲೆಂಜ್ ತೊಗೊಂಡು ಮಾಡ್ತೀವಿ ಸ್ನೇಹಿತರೆ ಸೇವಿಂಗ್ಸು. ಆಮೇಲೆ ಏನಪ್ಪ ಅಂದರೆ, ಇದರಲ್ಲಿ ಅಕಸ್ಮಾತ್ ನಾವೀಗ 30ನೇ ತಾರೀಕು 30 ರೂಪಾಯಿ ಇತ್ತು ಅಂತ ನಾವು ಹಾಕ್ಬಿಟ್ವಿ ಅಂದ್ಕೊಳ್ಳಿ, 8ನೇ ತಾರೀಕೆ ನಾವು ಹಾಕ್ಬಿಟ್ವಿ. ಆವಾಗ 30ನೇ ತಾರೀಕಿಗೆ ನಾವು ಟಿಕ್ ಮಾಡಿಬಿಡ್ಬೇಕು, ಅದನ್ನು 8ನೇ ತಾರೀಕು ಖಾಲಿ ಬಿಡಬೇಕು. ದುಡ್ಡಿದ್ದಾಗ ಎಷ್ಟಿರುತ್ತೋ ಅಷ್ಟಿಷ್ಟು ಹಾಕ್ಕೊಂಡು ಆ ತಿಂಗಳು ಕವರ್ ಮಾಡ್ಕೊಬೇಕು ಸ್ನೇಹಿತರೆ. ಇದರಿಂದ ಒಂದು 496 ರೂಪಾಯಿ ಅಂದರೆ ಒಂದು 500 ರೂಪಾಯಿ ರೌಂಡ್ ಆಫು ಇಷ್ಟು ಸಿಗುತ್ತೆ. ನೆಕ್ಸ್ಟು ಸೇವಿಂಗ್ಸ್ ಏನಪ್ಪ ಅಂದರೆ, ವೀಕ್ಲಿ ಸೇವಿಂಗ್ಸು, ವಾರದ ಸೇವಿಂಗ್ಸು. ಒಂದು 4 ವಾರ ಬರುತ್ತಲ್ವ, ವಾರಕ್ಕೆ 150 ರೂಪಾಯಿ, ಹಂಗೆ 4 ವಾರ ಸೇವ್ ಮಾಡಿದ್ರೆ 600 ರೂಪಾಯಿ ಆಗುತ್ತೆ ಸ್ನೇಹಿತರೆ. ಇದು ಒಂಥರ ಸೇವಿಂಗು ಈಸಿ ಮೆಥಡು. ಈ ಥರ ನಾವು ಚಾಲೆಂಜ್ ತೊಗೊಬೇಕು ಸ್ನೇಹಿತರೆ. ನೆಕ್ಸ್ಟು 4ನೇ ಸೇವಿಂಗ್ ಏನು ಅಂದ್ಕೊಂಡಿದ್ದೀನಪ್ಪ, ತಿಂಗಳಿಗೆ 650 ರೂಪಾಯಿ ಸೇವ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ತಿಂಗಳಿಗೆ. ಒಟ್ಟು ಈಗ ನನ್ನ ಸೇವಿಂಗ್ಸ್ ಎಷ್ಟಾಗುತ್ತಪ್ಪ, ನಾನು ಈ ಥರ ಚಾಲೆಂಜ್ ತೊಗೊಂಡು ಈ ಮಂತಲ್ಲಿ ಎಷ್ಟು ಸೇವ್ ಮಾಡ್ಬೋದು ಅಂದರೆ, ಟೋಟಲಾಗಿ 450 ರೂಪಾಯಿ. ಯಾವುದರಿಂದಪ್ಪ ಅಂದರೆ, 15 ದಿನ 30 ರೂಪಾಯಿ ಸೇವ್ ಮಾಡ್ತೀವಲ್ಲ, ಅದರಲ್ಲಿ 450, 300 ರೂಪಾಯಿ 20 ರೂಪಾಯಿ ಸೇವ್ ಮಾಡೋದ್ರಲ್ಲಿ, 500 ರೂಪಾಯಿ ಅದೇ ಕ್ಯಾಲೆಂಡರ್ ಸೇವಿಂಗ್ಸಲ್ಲಿ, 600 ರೂಪಾಯಿ ವೀಕ್ಲಿ ಸೇವಿಂಗ್ಸಲ್ಲಿ. ನಮ್ಮ ಮಂತ್ಲಿ ಸೇವಿಂಗಲ್ಲಿ ಒಂದು 150 ರೂಪಾಯಿ. ಇಲ್ಲಿ ಕೆಲವ್ರಿಗೆ ಆಗೋದಿಲ್ಲಲ್ಲ, ಅವ್ರು 150 ರೂಪಾಯಿ ತೋರಿಸಿದ್ದೀನಿ ಸ್ನೇಹಿತರೆ. ನಾನು 650 ರೂಪಾಯಿ ಸೇವ್ ಮಾಡೋಣ ಅಂದ್ಕೊಂಡಿದ್ದೀನಿ. ಇಲ್ಲಿ 150 ಆದರೆ ಒಟ್ಟು 2000 ಆಗುತ್ತೆ. 650 ಸೇವ್ ಮಾಡಿದ್ರೆ ಒಟ್ಟು 2500 ರೂಪಾಯಿ ಆಗುತ್ತೆ. ಇಷ್ಟು ನಾನು ಅಂದ್ಕೊಂಡಿರೋ ಮನಿ ಸೇವಿಂಗ್ ಚಾಲೆಂಜು ಸ್ನೇಹಿತರೆ. ಈ ಮಂತ್ ಮಾಡಿ ಈ ಚಾಲೆಂಜ್ ಮಾಡಿ ಇಷ್ಟು ಸೇವ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟು 2000 to 2500. ಇದು ಹೋಮ್ ಮೇಕರಾಗಿ ಬರೋ ಚಿಲ್ಲರೆ ದುಡ್ಡು. ಇದರಲ್ಲೇ ನಾವು ಸೇವಿಂಗ್ಸ್ ಮಾಡೋ ಅಂಥದ್ದು. ಈ ಥರದ್ರಲ್ಲಿ ಈಸಿಯಾಗಿ ಸೇವಿಂಗ್ ಹೇಗೆ ಮಾಡ್ಬೋದು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳಿದ್ದೀನಿ. ಹಾಗೆ ನಾನು ಈ ಚಾಲೆಂಜ್ ಈ ಮಂತ್ ತೊಗೊಂಡಿದ್ದೀನಿ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಈ ವಿಡಿಯೋ ನಿಮ್ಗೆ ಯಾರಿಗಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ದಿ ವಾಚಿಂಗ್ ಸ್ನೇಹಿತರೆ.